ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕರ್ನಾಟಕದಲ್ಲಿ 14 ಕ್ಷೇತ್ರಗಳು ಜಾಸ್ತಿ ಆಗ್ತವೆ, 14 ಮಹಿಳಾ ಸಂಸದರಾಗ್ತಾರೆ. ಅಜಿತ್, ಅಂದರೆ ನೀವು ಸ್ಪೆಸಿಫಿಕಲಿ ಬಿಲ್ಲನ್ನು ಓದಿದರೆ ಎಲ್ಲೂ ಕೂಡ ಬಿಲ್ನಲ್ಲಿ ಇಷ್ಟು ಸೀಟ್ಗಳು ಜಾಸ್ತಿ ಆಗ್ತವೆ ಅನ್ನೋದನ್ನು ಅವ್ರು ಪ್ರಪೋಸ್ ಮಾಡಿಲ್ಲ. ಓಕೆ ಓಕೆ ಅವ್ರೇನು ಹೇಳ್ತಿದ್ದಾರೆ ಬಿಲ್ಲಲ್ಲಿ ಅಂತಂದರೆ, ನಾವು ಲೆಕ್ಕ ಹಾಕತಾ ಇರೋದಿದ್ನೆಲ್ಲ ಈಗ ಅಂದರೆ ಯಾವ ಫಾರ್ಮುಲಾ ಮೇಲೆ ಹೋದರೆ ಏನಾಗಬಹುದು ಅಂತಕ್ಕಂಥದ್ದು ಲೆಕ್ಕಾಚಾರ ಗೌರ್ಮೆಂಟ್ ಸೋರ್ಸಸ್ ಹೇಳ್ತಾ ಇವೆ. ಯಾವುದೇ ಝಂಜಟ್ ಬೇಡ, 50% ಎಲ್ಲರಿಗೂ ನಾವು ಕೊಡ್ತೀವಿ. ಓಕೆ, ಅಪ್ಪರ್ ಲಿಮಿಟನ್ನು 850 ಮಾಡೋದು. ಸ್ಟೇಟದ್ದು ಅವರು ಇಡೀ ಅಧಿಕಾರವನ್ನು ಡಿಲಿಮಿಟೇಷನ್ ಕಮಿಷನ್ ಕೊಡ್ತಾರೆ. ಓಕೆ, ಒಂದು ಡಿಲಿಮಿಟೇಷನ್ ಕಮಿಷನ್ ಅಸ್ತಿತ್ವಕ್ಕೆ ಬರುತ್ತೆ. 2002ರಲ್ಲಿ ನ್ಯಾಯಮೂರ್ತಿ ಕುಲ್ದೀಪ್ ಸಿಂಗ್ ಆಯೋಗ ರಚನೆ ಆಗಿತ್ತು. ಇಡೀ ಕರ್ನಾಟಕದಾದ್ಯಂತ ಕೂಡ ಓಡಾಡಿತ್ತದು. ಅದೇ ರೀತಿಯ ಒಂದು ಡಿಲಿಮಿಟೇಷನ್ ಕಮಿಷನ್ ಅಸ್ತಿತ್ವಕ್ಕೆ ಬರುತ್ತೆ. ಅದರ ಎದುರುಗಡೆ ರಿಪ್ರೆಸೆಂಟೇಷನ್ ಕೊಡೋದು, ಅವರು ಎಷ್ಟು ಸೀಟ್ಗಳು ಅಂತಕ್ಕಂಥದ್ದನ್ನು ಡಿಸೈಡ್ ಮಾಡ್ತಾರೆ. ಓಕೆ, SC/ST ಸೀಟ್ಗಳಲ್ಲೂ ಕೂಡ 33% ರಿಸರ್ವೇಷನ್ ಫಾರ್ ವುಮನ್ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರುತ್ತೆ. ಯಾಕಂದರೆ ಈಗ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಅಜಿತ್, ಹಿಂದುಳಿದ ವರ್ಗಗಳಿಗೆ ಯಾವುದೇ ರೀತಿಯ ಮೀಸಲಾತಿ ಇಲ್ಲ. ಹೌದು, ಅಲ್ಲಿ SC/ST ಮೀಸಲಾತಿ ಇರುತ್ತೆ. ಅಲ್ಲಿ ಅದನ್ನು 33% ಪ್ರಪೋರ್ಷನೇಟ್ ಅವ್ರಿಗೂ ಕೂಡ ಅನ್ವಯ ಆಗುತ್ತೆ. ಈ ಬಿಲ್ನಲ್ಲಿ ಇರ್ತಕ್ಕಂಥ ನೀವು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂಶಗಳನ್ನು ನೋಡಿದರೆ, ಒಂದು 850 ಕ್ಯಾಪ್ ಹಾಕೋದು. ಓಕೆ, ಬಟ್ ಸ್ಟೇಟ್ ಅಸೆಂಬ್ಲಿ ನಂಬರ್ಸ್ಗಳು ಎಷ್ಟಾಗ್ತವೆ ಅನ್ನೋದು ಈ ಬಿಲ್ನಲ್ಲಿಲ್ಲ. ಹೌದು, ಅದು ಕರೆಸ್ಪಾಂಡಿಂಗ್ಲಿ ಸ್ಟೇಟ್ ಅಸೆಂಬ್ಲಿಗೆ ಬಂದಾಗ ಡಿಲಿಮಿಟೇಷನ್ ಕಮಿಷನ್ ವಿಲ್ ಡಿಸೈಡ್ ದ್ಯಾಟ್. ಎರಡನೇ ಅಂಶ, 1976ರಲ್ಲಿ ಒಂದು ಫ್ರೀಸ್ ಏನು ಹಾಕಲಾಗಿತ್ತು, 543 ನಂಬರ್, ಆ ಫ್ರೀಸನ್ನು ಈ ಬಿಲ್ ತೆಗೆಯುತ್ತೆ. ಓಕೆ, ಆ ಫ್ರೀಸ್ ಏನಿತ್ತು ಅದು 2002ರಲ್ಲೂ ಕಂಟಿನ್ಯೂ ಆಗಿತ್ತು, 26ರವರೆಗೆ ಆ ಫ್ರೀಸ್ ಇತ್ತು. ಅದನ್ನು ತೆಗೆದಾಕತ್ತಿದ್ದು. ಹೌದು. ಮೂರನೇದು ಪ್ರಮುಖವಾಗಿರ್ತಕ್ಕಂಥದ್ದು, ಪಾರ್ಲಿಮೆಂಟ್ ಯಾವ ಸೆನ್ಸಸ್ ಅನ್ನು ಅಡಾಪ್ಟ್ ಮಾಡುತ್ತೋ ಆ ಸೆನ್ಸಸ್ನ ಆಧಾರದ ಮೇಲೆ ಡಿಲಿಮಿಟೇಷನ್ ಆಗಬೇಕು. ಈಗ 2023ರಲ್ಲಿ ಪಾರ್ಲಿಮೆಂಟ್ನಲ್ಲಿ ಬಿಲ್ ತಂದಾಗ ಸರ್ಕಾರ ಹೇಳಿತ್ತು, ಇಲ್ಲ ನೆಕ್ಸ್ಟ್ ಸೆನ್ಸಸ್ ಅಂತಕ್ಕಂಥದ್ದು. ಈ ಸೆನ್ಸಸ್ ಇನ್ನೂ ವಿಳಂಬ ಆಗತ್ತೆ ಇದು. ಓಕೆ ಓಕೆ, ನನಗನ್ಸುತ್ತೆ ಅದಕ್ಕೆ ಇನ್ನೊಂದು ಕಾರಣವೂ ಕೂಡ ಇರ್ಬೋದು. ಇಲ್ಲಿ ಜಾತಿ ಗಣತಿಯನ್ನು ಸರ್ಕಾರ ಪ್ರಪೋಸ್ ಮಾಡ್ತಾ ಇದೆ. ಹೌದು, ಜಾತಿ ಗಣತಿಯ ನಂತರ ಇನ್ನೊಂದು ಸುತ್ತಿನ ಹಿಂದುಳಿದ ವರ್ಗದ ಮೀಸಲಾತಿ ಹೆಚ್ಚಿಸುವ ಹೋರಾಟ ಶುರು ಆಗಬಹುದು ಅಂತಕ್ಕಂಥದ್ದು ಸರ್ಕಾರಕ್ಕೆ ಆತಂಕ ಇದ್ದ ಹಾಗಿದೆ ಮೇಲ್ನೋಟಕ್ಕೆ. ಆ ಕಾರಣದಿಂದ 2011ರ ಸೆನ್ಸಸ್ಸನ್ನೇ ಮಾನದಂಡವಾಗಿಟ್ಕೊಂಡು, ಅಂದರೆ ಈಗ ಯಾವ ಸೆನ್ಸಸ್ ಕೈಯಲ್ಲಿದೆ ಅಂತ ನೋಡಿದಾಗ ದಟ್ ಈಸ್ 2011 ಸೆನ್ಸಸ್, ಅದನ್ನು ಆಧಾರವಾಗಿಟ್ಕೊಂಡು ಡಿಲಿಮಿಟೇಷನ್ ಕಮಿಷನ್ ಎಕ್ಸಸೈಸ್ ಆದ ನಂತರ ಮಹಿಳಾ ಮೀಸಲಾತಿಯನ್ನು ಕೂಡ ಜಾರಿಗೆ ತರತಕ್ಕಂಥ 3 ಬಿಲ್ಗಳನ್ನು ಕೇಂದ್ರ ಸರ್ಕಾರ ಮಂಡನೆ ಮಾಡಿದೆ. ಈಗ 3 ಬಿಲ್ಗಳು ಪಾಸ್ ಆಗ್ತಾವ, ಸರ್ಕಾರಕ್ಕೆ 2/3 ಮೆಜಾರಿಟಿ ಸಿಗುತ್ತಾ, ಯಾಕೆ ಇಷ್ಟು ತರಾತುರಿಯಲ್ಲಿ, ಇದಕ್ಕೇನಾದರೂ ಬೆಂಗಾಲ್ ಇಲೆಕ್ಷನ್ನ ಕನೆಕ್ಷನ್ ಉಂಟಾ, ಈ ಎಲ್ಲ ಪ್ರಶ್ನೆಗೆ ಈ ಬಿಲ್ ಪಾಸ್ ಆಗುತ್ತೋ ಇಲ್ವೋ ಅನ್ನೋದು ಉತ್ತರ ಕೊಡಲಿದೆ ಅಂತ ಅನಿಸುತ್ತೆ. ಬಟ್ ಎಲ್ಲೂ ಕೂಡ ಸರ್ಕಾರ ನಾವಿಷ್ಟು ಪ್ರಪೋಸ್ ಮಾಡ್ತಿದ್ದೀವಿ, ಈಗ 80 ಇದ್ದಿದ್ದು 120 ಆಗುತ್ತೆ, 28 ಇದ್ದಿದ್ದು 42 ಆಗುತ್ತೆ, ಸರ್ಕಾರ ಬಿಲ್ಲಲ್ಲಿ ಎಲ್ಲೂ ಅದನ್ನು ಹೇಳ್ತಾ ಇಲ್ಲ. ಓಕೆ, ಟೋಟಲ್ ನಂಬರ್ 850 ಮಾಡ್ತಾ ಇದೆ. ಸರ್ಕಾರದ ಮೂಲಗಳು ಹೇಳ್ತಿರ್ತಕ್ಕಂಥದ್ದು ನಾವು ಪ್ರಪೋರ್ಷನೇಟ್ ಇನ್ಕ್ರೀಸ್ ಅನ್ನು ಮಾಡ್ತೀವಿ, ಆಗ ನಿಮಗೆ ಟೀಕೆ ಟಿಪ್ಪಣಿಗಳಿಗೆ ಕಡಿಮೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು ಸರ್ಕಾರದ ಅಂದಾಜು. ಬಟ್ ಅಜಿತ್, ಇದಕ್ಕೆ ಇನ್ನೊಂದು ಆಯಾಮವನ್ನು ಕೂಡ ಸೇರಿಸಬೇಕಾಗಿತ್ತು. ಈಗ ನಮ್ಮಂಥ ಕರ್ನಾಟಕದ ರಾಜ್ಯ, ವಿ ಗಿವ್ ಮೋರ್ ಟ್ಯಾಕ್ಸ್. ಹೌದು ಹೌದು, ಪಾಪ್ಯುಲೇಷನ್ ಕಂಟ್ರೋಲನ್ನು ನಾವು ಇಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ವಿ. ನಾವು ಅಭಿವೃದ್ಧಿಯ ದರಗಳನ್ನು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಿದ್ದೀವಿ. ಸೊ ಅದಕ್ಕೆ ಇನ್ಸೆಂಟಿವ್ ಏನು ಹಾಗಾದರೆ? ಕರೆಕ್ಟ್, ಅಟ್ಲೀಸ್ಟ್ ಸಂಸದರ ಸಂಖ್ಯೆ ಆದರೂ ಜಾಸ್ತಿ ಆಗಲಿ. ಆಗ ಅಂದರೆ ಇಲ್ಲಪ್ಪ, ಅವರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ಅವ್ರ ಪೊಲಿಟಿಕಲ್ ಪವರ್ ಅವ್ರಿಗೆ ಜಾಸ್ತಿ ಸಿಗೋದಾದರೆ ಓಕೆ, 4:1 ಪಾಪ್ಯುಲೇಷನ್ ಫಾರ್ಮುಲಾನೇ ಬರುತ್ತೆ. ನಾವು 28 ಇದ್ದಾಗ ಅವರು 80 ಇದ್ದರು, ನಾವು 42 ಆದಾಗ ಅವ್ರು 120 ಆಗ್ತಾರೆ. ನಾನು UP ಜೊತೆ ಕಂಪೇರ್ ಮಾಡ್ತಿದ್ದೀನಿ, ದೊಡ್ಡ ರಾಜ್ಯ ಆದ್ದರಿಂದ. ಕರೆಕ್ಟ್, ಹಾಂ. ಬಟ್ ಡಿಫ್ರೆನ್ಸ್ ಎಷ್ಟು? ಹೌದು, ಆ ಡಿಫ್ರೆನ್ಸ್ ಕಂಟಿನ್ಯೂ ಆಗುತ್ತಲ್ಲ. ನಾವು 28 ಇದ್ದಾಗ ದ ಡಿಫ್ರೆನ್ಸ್ ವಾಸ್ 52. ಹೌದು, ನಾವು 42 ಆದಾಗ ಡಿಫ್ರೆನ್ಸ್ ವಿಲ್ ಬಿ 78. ಮತ್ತೇನು ಮಾಡ್ದಂಗೆ ಆಯ್ತಿದೆ ನಾನು. ಅದು ಸೊ ಆ ಪಾಯಿಂಟು, ಅದು ನನಗನ್ಸುತ್ತೆ ಸರ್ಕಾರ ನೆಗೋಷಿಯೇಷನ್ಸ್ ಇಲ್ಲದೆ, ದಕ್ಷಿಣದ ರಾಜ್ಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ.
ಹಾಗಾಗಿಯೇ ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕ, ತೆಲಂಗಾಣ ಈ ರಾಜ್ಯಗಳಿಗೆ ಒಂದು ಆತಂಕ ನಿಶ್ಚಿತವಾಗಿದೆ. ಎಸ್, ಅಂದರೆ ಉತ್ತರದ ರಾಜ್ಯಗಳ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡಾಗ ದಕ್ಷಿಣದ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಾಲಿಟಿಕ್ಸ್ ಅಸ್ತಿತ್ವದಲ್ಲಿದೆ ಅಜಿತ್. ಆ ರಾಜ್ಯಗಳಿಗೆ ಹಿನ್ನಡೆ ಆಗತ್ತಾ ಅನ್ನುವ ಪ್ರಶ್ನೆ ಕೂಡ ಪೊಲಿಟಿಕಲಿ ಉದ್ಭವ ಆಗತ್ತೆ. ಇವತ್ತು ನಾವು ಸಮ್ಮಿಶ್ರ ಸರ್ಕಾರದ ಯುಗದಲ್ಲಿದ್ದಾಗ ನಮ್ದು ನಡೀತಾ ಇತ್ತು. ಇಮ್ಯಾಜಿನ್, ಈಗ ನಾವು ಕರ್ನಾಟಕದಲ್ಲಿ 2 ರಾಷ್ಟ್ರೀಯ ಪಕ್ಷ ಇವೆ, ಯಾರಾದರೂ ಒಬ್ರು ಇದ್ದೇ ಇರ್ತಾರೆ. ಹೌದು. ತಮಿಳುನಾಡದಂಥ ರಾಜ್ಯದಲ್ಲಿ ಒಂದು ವೇಳೆ ಅಲ್ಲಿ ಸಮ್ಮಿಶ್ರ ಅಸ್ತಿತ್ವಕ್ಕೆ ಬರದೆ ಸಿಂಗಲ್ ಪಾರ್ಟಿ ಗೌರ್ಮೆಂಟ್ ಬಂತಂದರೆ ನಿಮ್ದೆಷ್ಟು ನಡೆಯುತ್ತೆ? ಈ ಪ್ರಶ್ನೆ ಕೂಡ ಸೊ ಪಾಲಿಟಿಕಲಿ ಟ್ರಿಕಿ ಇದೆ. ಕೇಂದ್ರ ಸರ್ಕಾರ ಈಗಲೇ ಯಾಕೆ ತರಲಿಕ್ಕೆ ಹೊರಟಿದೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಯಾವ ಪ್ರಪೋರ್ಷನೇಟನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸುತ್ತೆ ಅದರ ಬಗ್ಗೆ ಇಲ್ಲಿಯವರೆಗೆ ಎಲ್ಲೂ ಕೂಡ ಕೇಂದ್ರ ಸರ್ಕಾರ ಹಿಂಗೆ ಮಾಡ್ತೀವಿ ಅಂತಕ್ಕಂಥ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಬಟ್ ಮೋದಿ ಅವರು ಇವತ್ತು ಹೇಳಿದ್ದಾರೆ 15 ತಾಸು ಚರ್ಚೆಗೆ ಮೀಸಲಾಗಿರೋದು. ಈ ಅಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತಾರ ನಾಳೆ ಸಂಜೆ ಒಳಗೆ? ಅದೇ ಡಿಪೆಂಡ್ಸ್ ಆನ್ ಇದು ಪಾಸ್ ಆಗುತ್ತಾ ಇಲ್ವಾ ಅಂತಕ್ಕಂಥದ್ದು. ಓಕೆ, ಈಗ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ತಂದಿತ್ತು, ಅವ್ರಿಗೆ ಗೊತ್ತಿತ್ತು ಇದು ಪಾಸ್ ಆಗಲ್ಲ ಅಂತ. ಬಟ್ ಅಜಿತ್, ಇಲ್ಲಿ ಡಿಲಿಮಿಟೇಷನ್ ಇಸ್ ನಾಟ್ ಅ ಪ್ರಾಬ್ಲಮ್. ಅಂದರೆ ಪ್ರಾಬ್ಲಮ್ ಅಂದರೆ ಅದು ಪೊಲಿಟಿಕಲಿ ನಿಮ್ಗೆ ಭಾಳ ಲಾಭ ಮಾಡಲ್ಲ. ವುಮೆನ್ ರಿಸರ್ವೇಷನ್ ಬಿಲ್ ಅನ್ನು ತರ್ತೀವಿ ಅಂತ ಹೊರಟಾಗ ವಿರೋಧ ಪಕ್ಷಗಳು ವಿರೋಧ ಮಾಡಿದ್ವು ಅಂತಕ್ಕಂಥದ್ದು ಇಟ್ಸ್ ಅ ಬಿಗ್ ಟಾಕಿಂಗ್ ಪಾಯಿಂಟ್ ಇನ್ ಇಲೆಕ್ಷನ್. ಕರೆಕ್ಟ್. ಹೌದು. ಈ ವಿಧೇಯಕದ 3 ದಿನ ಮುಗಿತಾ ಇದ್ದಂಗೆ ಪಶ್ಚಿಮ ಬಂಗಾಳದ ಚುನಾವಣೆಗಳು ಬರ್ತವೆ. ಪಶ್ಚಿಮ ಬಂಗಾಳದಲ್ಲಿ 3 ಫ್ಯಾಕ್ಟರ್ ಬಗ್ಗೆ ಜನ ಹೇಳ್ತಾರೆ. ಒಂದು ಮುಸ್ಲಿಮು, ಒಂದು ಮಹಿಳೆ, ಒಂದು ಮಮತಾ. ಮಹಿಳಾ ಇಸ್ ಅ ಫ್ಯಾಕ್ಟರ್ ದೇರ್. ನನಗೇನಿದು ಈಗ ತಮಿಳ್ನಾಡಿನಲ್ಲಿ ಇದು DMK ಸ್ವಲ್ಪ ಲಾಭ ಆಗ್ಬೋದು, ಬಟ್ BJP ಕಳೆದುಕೊಳ್ಳೋ ಅಂಥದ್ದೇನು ಭಾಳ ದೊಡ್ಡದೇನಿಲ್ಲ. ಬಟ್ ಪಶ್ಚಿಮ ಬಂಗಾಳದ ಚುನಾವಣೆಯ ಕಾರಣದಿಂದ ಸರ್ಕಾರ ಇದನ್ನು ತರಲಿಕ್ಕೆ ಹೊರಟಿದೆಯಾ? BJP ಪಾಲಿಟಿಕ್ಸು ಇಲೆಕ್ಷನ್ಗೆ ಎಷ್ಟು ಮಹತ್ವ ಕೊಡುತ್ತೆ, ನೀವು ಅದನ್ನು ನಿರಾಕರಿಸಲಿಕ್ಕೂ ಅನೇಕ ಬಾರಿ ಸಾಧ್ಯ ಆಗಲ್ಲ ಅಜಿತ್. ಅಬ್ಸಲ್ಯೂಟ್ಲಿ ಕರೆಕ್ಟ್ ನೀವು ಹೇಳಿದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.